ಇದ್ರ ಮೇಲೆ ಗಂಗಾಳ ಇಟ್ಕೊಂಡು ಉಣ್ತಾರ್ರಿ ಹಿಂಗೆ ಇದ್ರ ಮೇಲೆ ಗಂಗಾಳ ಇಟ್ಕೊಂಡು ಉಣ್ಣೋದು ಅವಾಗಿನ ಕಾಲದ್ದೇ ಇದ್ರಿ ಹಿತ್ತಾಳಿದು ನೆಲವು ಅದು ನೆಲವು ಈ ನೆಲವು ಏನಾರ ಅಡಿಗೆ ಪಡಿಗೆ ಮಾಡಿ ಇದ್ರ ಮೇಲೆ ಇಡೋದು ಚೀಲ ಗಾಳಿಗೆ ಹೋಗ್ಬಿಟ್ರಿ ಈಗ ನಮ್ಮ ಇವ್ರು ಬಂದ್ಬಿಟ್ರಲ್ಲ ಇವ್ರು ಗಾಳಿಗೆ ಹೋದ್ವು ಈ ಚೀಲ ಹಚ್ಕೊಳದ ಇಲ್ಲಕ್ರೆ ಕುಚ್ಚಿಗೆ ಹೋಗಿ ಹಚ್ಚಿ ಬಂದ್ಬಿಡೋದು ಅವ್ರು ರೊಕ್ಕ ಕೊಡ್ಲಿಕ್ಕೆ ಅವ್ರ ಮನೆ ಮುಂದೆ ಹಚ್ಚಿ ಬಂದ್ಬಿಡ್ತಾವೆ ಈಗ ಕಣ ಮಾಡ್ತಿದ್ವಿ ನಾವು ಈಗ ಕಣ ಯಾರು ಮಾಡ್ಬೇಕು ಕಣ ಯಾರು ಮಾಡ್ಬೇಕು ಈಗ ಹಣ್ಣುಕಾಯಿ ಗುಡ್ಯಾಗ ಹನುಮಂತೇವ್ರ ಗುಡ್ಯಾಗ ಸಾಲ್ ಗಂಟೆ ಬಡ್ದು ಸಂಪತ್ ಕೇಳ್ತಾ ನಂಬ್ರಗೋಡ ಅಲ್ಲು ಯಾಲಕ್ಕಿ ತುಟಿ ಅಂತ ದ್ರಾಕ್ಷಿ ಮಲ್ಲಮ್ಮನಂತ ಮಡಿಗೆ ಕರ್ಕೊಂಡು ಮಲ್ಲ ಯುವಕನ ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಿ ಆರಾಮದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮ್ಮ ಬಾಯಿ ನೀರಿದ್ವಪ್ಪ ಹೆಂಗ್ ದಟ್ಟ ಮುಟ್ಟಿ ಹಂಗ ದುಡಿಯೋದು ಹೆಂಗ ನಾವು ಈ ನೀರಿನಾಗೆ ಬಾಳ್ಪ ನಮ್ಮ ಕಾಲ ಅದಕ್ಕೆ ಹೋಗ್ಬಿಟ್ಟವ ಎಲ್ಲರೂ ನಿಮ್ ಕಾಲದಾಗ ಹೆಂಗ್ ಮಾಡ್ತಿದ್ರಿ ಮತ್ತೆ ನೀರಿಗೆ ಹೋಗಿದ್ವಿ ಬಾಯಿ ಬಾಯಿ ನೋಡಿ ಇಲ್ಲೈತಲ್ಲ ಅದ ಬಾಯಾಗ ಇಡೀ ಊರ ತರೋದು ಗಾಡಿ 3 ಗಾಡಿ ಕೊಡ ಬಿಡೋದು ಜಕ್ಕೆ ಮರದ ಆಗತ್ತೆ ಬ್ಯಾಟಕಿನ ಕೊಡ ತುಂಬ ಅವನು ಕೊಡ ತಾಮ್ರ ಕೊಡಲಿ ತರ್ತಿದ್ವಿ ಬರೀ ತಾಮ್ರ ಕೊಡ ನಿಮ್ ಕಾಲದಾಗ ಇಂಥ ಕೊಡ ನೋಡಿ ನಿಮ್ಮ ಕಾಲಕ್ಕೆ ಈಗ ಬಂದಿರೋದು ಇವು ಸುಡುಗಾಡು ಗಬ್ಬು ಪ್ಲಾಸ್ಟಿಕ್ ಕೊಡ ನಮ್ಮ ಪ್ಲಾಸ್ಟಿಕ್ ಅವು ತೊಳಿಲಿಕ್ಕರ ಕುಡಿಬಾರ್ದು ಅಂತ ಸ್ವಾಸ್ಥ್ಯ ಇರತ್ತೋ ತೊಳಿತಾರೆ ತೊಳಿಗೆಲ್ಲ ಅಂತ ನೀರು ಕುಡ್ದು ಅದನ್ನ ತೊಳಿಬೇಕಲ್ಲ ತಾಮ್ರದ್ದು ನೀರು ತುಂಬಿಡೋ ನಿನ್ನ ಹೊಟ್ಟೆ ನೀವು ಬಂದ್ರೆ ತಾಮ್ರ ಚರಿಯಾಗ ಮುಂಜಾನೆ ಕುಡಿ ಹೊಟ್ಟಿನ ಸಹಿತ ಉಕ್ಕೋತೀವಿ ಕುಡಿದ್ರ ಇದು ಪ್ಲಾಸ್ಟಿಕ್ ನಾನು ಗಬ್ಬ ಮತ್ತೆ ರೋಗ ಎಲ್ಲರೂ ಪೈಪ್ನಾಗ ಎಂತದಪ್ಪ ಇದು ನಮ್ಮ ಕಾಲ ಸರಿ ಇಲ್ಲ ನಿಮ್ ಕಾಲನ ಪುಣ್ಯ ಕಾಲ ಅಂತ ಪುಣ್ಯ ಕಾಲ ಏನಪ್ಪ ಗಟ್ಟಿ ಪದಾರ್ಥ ಅಲ್ರಿ ಮಸ್ತ್ ಸರ್ ತಾಮ್ರ ಕೊಡ ಆಗ ಇದು ಉಣ್ಣಕ ಹಿತ್ತಾಳಿ ಗಂಗಾಳ ಕಂಚಿನ ಗಂಗಾಳ ಅಂತದ್ರ ಗುಂಡಿರಿ ನೀವು ಹ್ಞೂ ಮರ ಅಂತದ್ರ ಗುಂಡಿವಿ ನಾವು ನಮ್ಮದಾವ ನಮ್ಮನಿ ಈಗಿನ ಕಬ್ಬಿಣದ ತಾಟ ನಮ್ಮವು ಕೆಬ್ಬಣ ತಾಟರ ನಿನ್ನ ಗುಣ ಉಣ್ಣಕ ಕೆಬ್ಬಣ ಅಲ್ಲ ಅವು ಇವು ಚೆಲವರ್ದು ಅವು ಹಿಂಗೆ ಒತ್ತಿ ಕ್ಯಾದ್ರೆ ಅದು ಇದು ಬರ್ತಂತೆ ಕೆಮ್ಟಿ ತಗೊಂಡು ಏನಾರ ಸಾರ್ಯಾಗ ಇದು ಮಾಡ್ತೀವ ಅನ್ನ ಮತ್ತೆ ಅದು ಅದನ್ನ ಅಂಟಿಸ್ತೈತೆ ಕೆವ್ಟ್ ತಗೊಂಡು ನೀನು ಚಾರ್ಜರ್ ಅದು ಪುಡಿ ಅಂತ ತಿಂತೀನಿ ಹಿಂಗೆ ಹಾಕೋಣ ಕೆಟ್ಟೋಗ್ಬಿಡತ್ ಬಿಡಪ್ಪ ನಮ್ಮ ಕಾಲ ಮಣ್ಣು ಸಾರ್ಯಾಗ ಮಾಡ ಈಗ ನೋಡಿ ಹೆಂಗಿರ್ತೈತಿ ಮಣ್ಣು ಸಾರ್ಯಾಗ ಕಾಯಿಗಿಲ್ಲ ಅಂತ ತೊಳಿಬಾಡಿ ನೀನು ಅದ್ರಾಗ ಮಾಡು ಅದ್ರಾಗ ರೋಗ ಬರಂಗಿಲ್ಲ ಇದು ಯಾಕಲ್ಲ ಮರ ಕೆಟ್ಟ ಕಾಲ ಅಂದ್ರೆ ಮಂದಿ ಹೆಚ್ಚಾಗ್ಬಿಟ್ಟತಿ ಮಂದಿ ಕಡಿಮೆ ನಿಮ್ಮ ಕಾಲದಾಗ ಕಡಿಮೆ ಜನಸಂಖ್ಯೆ ಕಡಿಮೆ ನಮ್ಮೂರಾಗ ನನ್ನ ಲಗ್ನ ಆಗಾಗ 500 ಜನರು ಇದ್ರೆ ಈಗ 3,000 4,000 ಮಂದಿ ಈಗ ಎಲ್ಲಿಗೆ ಸಾಧ್ಯ ರೀ ಇಲ್ಲ 2-3 ಆಡ್ಕೊಂತಾರ ಈಗಿನ ಮತ್ತೆ ಕಮ್ಮಿ ಮಾಡಿ ನೋಡ್ ನಾನು ಏನ 8 ಮಕ್ಕಳು ಆಡಿದೆ ನಾವು 8 ಮತ್ತೆ 8 3 ಸತ್ತವನ್ನಲ್ರಿ ಡಜನ್ ಹಂಗಾರ 8 ಮಂದಿ ಏನ 4 ಮಂದಿ 8 ಮಂದಿಯಾಗ 5 ಮಂದಿ ಉಳ್ದಾರ ಈಗ ಸಣ್ಣರಿರತ್ತ ಸತ್ತ 3 ಜನ ಸತ್ತ ಹುಟ್ಟಿದಾಗ ಎಲ್ಲ ಸತ್ತ ಅದ್ಭುತಪ್ಪ ನಿಮ್ಮ ಕಾಲ ಇದು ಕದ ಇದು ದಂದ ಅಂಕಳ ಇದು ಇದು ಒಟ್ಟು ದಂದ ಅಂಕಳ ನೋಡಿದು ಇದು 2 ಅಂಕಳ ಇವ್ರಿ ಇದು ಅಂಕಳ ಇದು ಗಾಲಿ ಇದೊಂದು ಅಂಕಳನೇ ಇತ್ತು ನಮ್ಗೆ ಮಕ್ಕಳು ಬೇಕಾದವಲ್ಲ ಬೇಕಲ್ಲ ಇದು ಎದಕ್ಕಾರ ನಮ್ಗೆ ಕುಂದ್ರಕ ಮಕ್ಕಳಕ ಕುಂದ್ರಕಂತಂದು ಬಿಸಕಲ್ಲಕ್ಕಿ ಅನ್ನೋದು ಬಿಸೋದು ಹಿಂಗೆ ಮಾಡಕ್ಕೆ ಬರ್ತಂತ ಇದು ಕಟ್ಟಿ ಮಾಡ್ಕೊಂಡ್ವಿ ದನ ಮಾಡ್ಕೊಂಡು ದನ ಹೊಸ್ ಕೊಟ್ಕೊಂತ ಇದು ಚಪ್ರ ಇತ್ತು ರೀ ಈ ಚಪ್ರ ತೆಗೆದು ಈ ಕೋಣಿ ಅಂತ ಮಾಡ್ಕೊಂಡಿ ನೋಡ್ರಿ ಈ ಕೋಣಿ ಅಂತ ಮಾಡ್ಕೊಂಡು ಇದ್ರಾಗ ಜೀವನ ಮಾಡಿ ನೋಡ್ರಿ ಈಗ 8 ಮಕ್ಕಳದ್ರಾಗ ಇದ್ರಾಗ ಜೀವನ ಮಾಡಿ ನೋಡು ಈಗ ಇದು ನೋಡಿ 8 ಮಕ್ಕಳು ಆಡ್ದು ಇದ್ರಾಗ ಜೀವನ ಮಾಡಿ ನೋಡು ಯಾವ್ದಾರು ಮಾಡ್ರಿ ಇಲ್ಲಿ ದೇವ್ರನ್ನದ ನೋಡ್ರಿ ಇಲ್ಲಿ ಇಲ್ಲೇ ಪೂಜೆ ಮಾಡೋದು ನೀವು
ಇವ್ರು ಯಾರು ಇವರು ಅಜ್ಜ? ಆಳ್ಕೆ ಅಂದಾನಪ್ಪ. ಹ್ಮ್ ಇದು ಭೀಮಮ್ಮ. ಇಟ್ಗಿ ಭೀಮಮ್ಮ. ಹ್ಮ್ ಹ್ಮ್ ಈತ ನಮ್ಮ ಅಮ್ರ ಗುಂಡಪ್ಪ. ಹ್ಮ್ ಆ ಕಡೆಗೆ ಇದಾವ ನೋಡ್ರಿ. ಅಮರೇಶ್ವರ. ಹ್ಮ್ ಹ್ಮ್ ಈತ ನಿರ್ಪಾಲಪ್ಪ ಅಜ್ಜ. ಹ್ಮ್ ಇದು ಏನಮ್ಮಿದ? ಅಡ್ಡುಣಿಗೆ. ಅಡ್ಡಣಿಗೆ. ಹ್ಮ್ ಹ್ಮ್ ಅವಾಗ ಕೊಡ ಗಂಗಾಳ ಚರ್ಗಿ ಕೊಟ್ಟು ಅಂಥದ್ದೊಂದು ಅಡ್ಡುಣಿಗೆ ಕೊಟ್ಟು ಊಟ ಅದ್ರ ಮೇಲೆ ಗಂಗಾಳ ಇಟ್ಕೊಂಡು ಉಣ್ತಾರ. ಅದು ಅದ್ರ ಮೇಲೆ ಗಂಗಾಳ ಇಟ್ಕೊಂಡು ಉಣ್ತಿದ್ರು. ಏನ್ ಮಾಡ್ತೇವ? ಇದ್ರ ಮೇಲೆ ಗಂಗಾಳ ಇಟ್ಕೊಂಡು ಉಣ್ತಾರ್ರಿ. ಇದ್ರ ಮ್ಯಾಗ ಹಿಂಗೆ ಇದ್ರ ಮೇಲೆ ಗಂಗಾಳ ಇಟ್ಕೊಂಡು ಉಣ. ಭಾರಿ ಐತಿದ ಅವಾಗಿನ ಕಾಲದ. ಹ್ಞೂ ರೀ ಅವಾಗಿನ ಕಾಲದ್ದೇ ಇದ್ರಿ. ಎದ್ರದ್ದು ಕಬ್ಬಿಣದ ಏನೋ ಎದ್ರ ಅಲ್ರಿ ಇತ್ತಾಳಿದು. ಇತ್ತಾಳಿದ. ಹ್ಞೂ ರೀ ನೋಡು. ಈಗಿದು ಯಾವ್ದು ಇದು ಇದೇನಿಲ್ಲ ರೀ ಅಡ್ಗೆ ಪಡ್ಗೆ ಮಾಡಿ ಹೇಳುವಾಕ ಬರ್ತಾವೆ. ಇದಮ್ಮ ಇವು ಮಣಿ ಇವು ಕೊಬ್ಬರಿ ಇವು ಗೂಟ ಒಂದು ತೊಲೆ ಅಂತದೊಂದು ಅಲ್ಲಿ ಇಟ್ಟಿದ್ದೀರಿ ಇದ್ರ ಮೇಲೆ ಇಡಾಕ. ಇವಂತ ಬೇಕಾರ ಕತ್ಬಿಟ್ಟವ್ರಿ ತೆಗೆದ್ಬಿಟ್ವಿ ಅಲ್ಲಿ ಇಟ್ಟು. ಬೀಳ್ತಾವ ನಿಮ್ಮವ್ವ ಕೊಟ್ಟ ಬಾಂಡೆ ಇವು ಲಗ್ನ ಕೊಟ್ಟಿರ್ತಾರಲ್ಲ ಸಾಮಾನ ಅಲ್ಲಿದಾವಲ್ರಿ. ಅವು ಯಾವ ಏನೇನು ಕೊಟ್ಟಿದ್ರು ನಿಮಗ? ಕೊಡ ಗಂಗಾಳ ಚರ್ಗಿ ಅಂಡೆವು ಇವು ಟಾಕಿ ಅದು ಹೊಸ ಇದು ಕುಡ್ಗಲಾಕ ಸರ ಇದು. ಅದು ಹಂಗ್ ಮಾಡಿಸ್ತಿದ್ರಿ ಬಡಿಗೆ? ಎಷ್ಟರ ಏಸ್ ಹಾಕ್ಬೋದು? ಏಸರ ಹಾಕ್ಬೋದು. ಅದು ಹಿಡಿತಾನ ಹಾಕ್ಬೋದು. ಹೆಸರು ಹಾಕ್ಲಿ ಏಸರ ಹಾಕ್ರಿ. ಅವು ಏಸ್ ತೋತಿರ್ತಾವ ಆ ಸಾಕು. ಹಾಕ್ರಿ. ಇವು ಕುಟ್ಟ ವಾಡಕಿ ಏನಿದೆ ನೆಲವು ಅದು. ನೆಲವು ಮಾಡ್ತಿದ್ರಿ ಅದ್ರಾಗ? ಈ ನೆಲವು ಏನಾರ ಅಡಿಗೆ ಪಡಿಗೆ ಮಾಡಿ ಇದ್ರ ಮೇಲೆ ಇಡೋದು. ಬೆಕ್ಕ ಇಲ್ಲ ತರ್ತದ್ರೆ ತಗೊಂಡಿವ್ರಿ. ಈಗ ಇವು ಕುಟ್ಟ ಒಣಕಿ ಯಾರಿ ಇವು. ಇದು ಒಣಕಿ. ಇದು ಒಣಕಿ ಇದು ಆರಿ. ಇದು ಕೊಡ್ಲಿ. ಇದು ಕಸ್ಬರ್ಗಿ. ಇದು ಈಗಿನ ಕಾಲದ ಬಿಡ. ಅದು ಇದು ಈಗಿನ ಕಾಲದ ಜೋರ್ ಐತವ ಇವೆಲ್ಲ. ಅಷ್ಟು ಬೇಕು ನೋಡ್ರಿ. ಇದು ಎಷ್ಟು ಬೇಕು? ಇದು ಒಟ್ಟು ಬೇಕ್ರಿ. ಈಗ ಪಿಟಾಪ್ ಬಂದಾವ. ಎಲ್ಲ ಕಾಳು ಕಡಿ ಏನಾರು ಇದ್ವು ಅಂದ್ರೆ ಅದ್ರಾಗ ಎದ್ರಾಗ ಇಡ್ತಿದ್ರಿ? ಚೀಲ ಚೀಲ ಗಾಳಿಗೆ ಗಾಳಿಗೆ ಹೋಗ್ಬಿಟ್ರಿ. ಈಗ ನಮ್ಮ ಇವ್ರು ಬಂದ್ಬಿಟ್ರಲ್ಲ ಇವ್ರು ಗಾಳಿಗೆ ಹೋಗ್ಬಿಟ್ಟು ಗಾಳಿಗೆ ಹೋದ್ವು. ಈ ಚೀಲ ಚೀಲ ಹಚ್ಕೊಳದ ಇಲ್ಲಕ್ರೆ ಕುಚ್ಚಿಗೆ ಹೋಗಿ ಹಚ್ಚಿ ಬಂದ್ಬಿಡೋದು. ಅವ್ರು ರೊಕ್ಕ ಕೊಟ್ರೆ ಕೊಡ್ಲಿಕ್ಕೆ ಅವ್ರ ಮನೆ ಮುಂದೆ ಹಚ್ಚಿ ಬಂದ್ಬಿಡ್ತಾವೆ. ಈಗ ಈಗಿನ ಕಾಲ ಈಗ ಕಣ ಮಾಡ್ತಿದ್ವಿ ನಾವು. ಈಗ ಕಣ ಯಾರು ಮಾಡ್ಬೇಕು? ಕಣನ ಇಲ್ಲ. ಕಣ ಯಾರು ಮಾಡ್ಬೇಕು? ಈಗ ಒಂದು ನಡ್ಕೊಂದು 11 ಮೊಳ 9 ಮೊಳ ಮಾಡಿರ್ತಿದ್ವಿ ಕಣನ. 9 ಮೊಳ 11 ಮೊಳ ಮಾಡಿದ್ರೆ ಅದಕ್ಕೊಂದು ನಡ್ಕೊ ಮೇಟ್ ಗುಟ್ಟು ಹಾಕ್ತಿದ್ರು. ಅದನ್ನ 4 ಎತ್ತು 5 ಎತ್ತು ಕಟ್ಟಿ ಅಂತಿ ಹೊಡಿತಿದ್ವಿ. ಅಂತಿ ಹೊಡೆದು ತುಳ್ಸ್ಕೊಂಡು ಕುಟ್ರಿ ಮಾಡ್ಕೊಂಡು ಮತ್ತೆ ಒಮ್ಮೆ ಕಗ್ಗಿ ಹಾಕಿ ಮತ್ತೆ ಒಮ್ಮೆ ತುಳ್ಸಿ ರಾಶಿ ಮಾಡ್ಕೊಂತ ಮತ್ತು ಹಿಂದಗಡೆ ನಾಳೆ ಆಗಲೆಲ್ಲ ತೂರೋದು. ನಾಳೆ ಆಗಲೆಲ್ಲ ತೂರ್ಬೇಕು. ನಾಳೆ ಆಗಲೆಲ್ಲ ತೂರಿ ನಾಳೆ ಸಂಜೆಗೆ ರಾಶಿ ತಗೊಂಡು ಮನೆಗೆ ಬರ್ತಿದ್ವಿ. ಇಂಥ ಕಟ್ಟಿ ಬೀದಿ ಹಚ್ಕೊಂತಿದ್ವಿ. ನಾಳೆ ಆಗ್ಯಾವ ಆಗ್ತಿದ್ವಿ. ನಾಳೆ ಹಚ್ಚಿ ಇದು ಕಟ್ಟಿಗೆ ಹಚ್ಚಿ ನಾಳೆ ಆಗ್ಯಾವ ಆಗ್ತಿದ್ವಿ. ಅವನ ವರ್ಷ 2 ವರ್ಷ ಆಗ್ಯದಾಗ ಇರ್ತಿದ್ವು ಕಾಳು. ಆಗ್ಯದಾಗ ಅದ್ರಾಗ ಆಗ್ಯದಾಗ ಇರ್ತದೆ. 4 ವರ್ಷ 3 ವರ್ಷ ಅದ್ರಾಗ ಇರ್ತಾವ. ಏನು ಹಾಕಿದಿಲ್ಲ ಏನು ಹಾಕಿದ್ರು ಮತ್ತೆ ಬಣ್ಣ ಕೊಡ್ತಿದ್ವು ಜೋಳ. ಹಂಗೆ ಆಗ್ಯಾವ ಮಾಡಿತ್ತಮ್ಮ. ಈಗಿನ ಮಾತೇನು ಕೇಳ್ತದ ಹೋಗಿ ಏನ. ಈಗ ನೀವು ಟೈಮ್ ಪಾಸ್ಗೆ ಮತ್ತೆ ಅವಾಗ ಹೆಂಗ ಆಡು ಪಾಡು ಏನಾರು ಆಡ್ತಿದ್ರನ? ಪಗಟ್ ಪಗಟ್ ಅಂತವ. ಈಗ ಅಜ್ಜನ ಹೆಸರು ಹೇಳಂದ್ರೆ ಯಾರ ಏನೋ ಒಗಟ್ಟಿಟ್ಟು ಹೇಳ್ತಿದ್ರಲ್ಲ ಅದನ್ನೇ ಹೇಳ್ತವ್ರಿ. ಹೆಂಗ ಅದು ಒಂದು ಹೇಳ ಅಜ್ಜನ ಹೆಸರು ಹೇಳ. ಹಂಗ ಅನ್ಬೇಡ, ಹೇಳ್ಬೇಕವ. ನಿನ್ನ ಮಾತು ಕೇಳಕ್ಕಂತ ನಮ್ಮ ಬಂದು ಹೇಳಿಲ್ಲ ಅಂದ್ರೆ ಹೆಂಗೆ ಹೇಳು. ಈಗ ನಮ್ಮ ಅಜ್ಜನ ಹೆಸರು ಹೇಳಿಬಿಡು. ಎಲ್ಲಿ ಪರಿಸ್ಥಿತಿ ಮಾಡಿಬಿಡ್ತೀಯಾಗ ಬಿಡಪ್ಪ ನೀನು ಕೇಳ್ಬೇಕಲ್ಲ ಮುದಿಗೆ ಎಂತ ಚಂದ ಹೇಳ್ತೈತೆ ನೋಡು. ಏನು ತಪ್ಪಲ್ಲ, ಏನೇ ತಪ್ಪಲ್ಲ, ತುಡುಗಲ್ಲ. ಏನಲ್ಲ, ಹಳೆ ಕಾಲದ ವಿಚಾರ ಸುದ್ದಿ ತಿಳ್ಕೊಳಕ್ ಅದಕ್ಕೆ ಏನವ ನೀ ಪ್ರಸಿದ್ಧಿ ಆದ್ರೆ ಚಂದಲ್ಲ. ಯಾರೇನ ಅಮ್ಮ ನೋಡಿ ಹೆಂಗೆ ಬದುಕಿದ್ರ ಅನ್ನೋದು ತಿಳ್ಕೊಂತಾರೆ ಅಷ್ಟೇ. ನಾವು ಹೆಂಗೆ ಬದುಕ್ಬೇಕು ಅನ್ನೋದು ತಿಳ್ಕೊಬೇಕ. ಅದಕ್ಕೆ ಬಂದೀನಿ. ಈಗ ಹೋಗ್ಲಿ, ಈಗಿನ ಕಾಲದ್ದು ಬೇರೆ ಮಾತು. ಆಮೇಲೆ ನಿನ್ಗೆಲ್ಲ ಹೇಳ್ತ ನಾನು ಯಾವ ಊರು ಏನಂತ. ಈಗ ನೋಡು, ನಾವು ಅಂತೂ ನಮ್ಗೆ ಹೇಳಕ್ಕೆ ಬರೋಲ್ಲ, ಅವಾಗೇನಿಲ್ಲ. ನನ್ನ ಹೆಂಡತಿ ಹೆಸರು ಮಾಲಾಶ್ರೀ ಅಂದ್ಬಿಡ್ತೀವಿ ನಾವು. ಅವ್ರು ಕೇಳಿದ್ರೆ ನನ್ನ ಹೆಂಡತಿ ನಿಮ್ಮ ಯಜಮಾನ್ ಹೆಸರು ಮುತ್ತಣ್ಣ, ರತ್ನ, ಮುತ್ತು ಅಂದ್ಬಿಡ್ತಾವು. ಈಟ ಅವಕ್ಕೆ ಬರೋದು ಏನು ಬರೋಲ್ಲ. ಈಗ ನೀವೇನಂತೀರವ? ನೀವು ಹೇಳ, ಒಂದು ಅಜ್ಜನ ಹೆಸರು ಹೆಂಗೆ ಹೇಳ್ತಿದ್ರಿ ನಿಮ್ಮ ಕಾಲದಾಗ? ಹಣ್ಣುಕಾಯಿ ಗುಡ್ಯಾಗ, ಹನುಮಂತ ದೇವ್ರ ಗುಡ್ಯಾಗ ಸಾಲ್ ಗಂಟಿ ಬಡ್ದು ಸಂಪತ್ ಕೇಳ್ತಾ ನಂಬ್ರಗೋಡ.
ಸಾಕ ಬರೀತಿಲ್ಲ ಇದು ಏ ಸಾಕಪ್ಪ ತಗೊಂಬಿಡಪ್ಪ ಇಲ್ಲ ಅಲ್ಲ ತಡಿ ಇನ್ನೊಮ್ಮೆ ಹೇಳ ಅದನ್ನ ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಇದನ್ನ ಇದನ್ನ ಹೇಳು ಇನ್ನೇನು ಬೇಕಾರೆ ನಿನ್ಗೆ ಇನ್ನೂ ಹೊಸದು ಬಂದ್ರೆ ಹೊಸದು ಹೇಳು ಹೋಗಯ್ಯಪ್ಪ ಸಾಕು ಅಲ್ವೇ ಹೇಳಿದ್ರೆ ನಿನ್ನ ಹತ್ರ ಇಟ್ಕೊಂಡು ಹೋಗ್ಬೇಡ ಅವನ ನಮ್ಗೆ ಗೊತ್ತಿಲ್ಲ ಅವು ಈಗ ನಾ ಬರ್ಕೋಬೇಕು ಅವ್ನು ತಿಳ್ಕೊಬೇಕು ಪುಸ್ತಕ ಮಾಡಿ ಇಡ್ತ ನಾನು ಅದಕ್ಕೆ ಉಳಿತೈತಿ ನೀ ಹೇಳಿದ್ ನಮ್ಮಮ್ಮ ಹೇಳಿತ್ತಪ್ಪ ಅನ್ನೋದು ಹೇಳಿ ಇನ್ನೊಂದು ಹೇಳು ಹೇಳು ಅಂತ ಚಂದ ಎಷ್ಟು ನೈಸ್ ಈಗ ಹಿಂಗೆ ಅಮ್ಮ ಅವಾಗ ಹಂಗೆ ಹೇಳ್ತಿದ್ದೆ ನೀನು ಅಯ್ಯಪ್ಪ ಹೇಳ ಯಾವ ಇನ್ನೊಂದು ಹೇಳು ನಾ ಜಗ್ ಕೇಳಿನ ನೀವು ಒಬ್ಬಕ್ಕೆಲ್ಲ ಮಾತಾಡ್ಸಿದ್ ನಾನು ಇಡೀ ಊರಾಗ ಮಾತಾಡ್ಸ್ನ ನೀನು ಒಬ್ಬರನ್ನ ಯಾರನ್ನೂ ಬಿಡಗಲ್ಲ ಹೇಳು ಇನ್ನೊಂದು ಹೇಳಿ ನೆನ್ಪು ಮಾಡ್ಕೊಂಡು ಇಲ್ಲ ಇನ್ನೇನು ಹೇಳಿ ಇದನ್ನ ಆಮೇಲೆ ತಾನೇ ನೆನ್ಪು ಬರ್ತಾ ಈಗ ಹಣ್ಣು ಕಾಯಿ ಉಡ್ಯಾಗ ಹನುಮಂತಿಯವ್ರ ಗುಡಿಯಾಗ ಸಾಲ್ ಗಂಟಿ ಬಡ್ದು ಸಂಪತ್ತು ಕೇಳ್ತಾ ನಂಬ್ರದು ಸಾಲು ಗಂಟಿ ಬಡ್ದು ಸಂಪತ್ತು ಬರಲ್ಲ ನನಗೆ ನೋಡು ಭಗವಂತಂದು ಪ್ರಾರ್ಥನೆ ಅದು ಪ್ರಾರ್ಥನೆನ ಆತು ಎಲ್ಲದ ಸಾಹಿತ್ಯನ ಆತು ಹಿಂಗ ಒಡಪಿಟ್ಟು ಹೇಳಾರಲ್ಲ ಇನ್ನೊಂದು ಹೇಳಮ್ಮ ಇದು ಅಲ್ಲಿ ಏಲಕ್ಕಿ ತುಟಿ ದ್ರಾಕ್ಷಿ ಅಲ್ಲು ಯಾಲಕ್ಕಿ ಮಲ್ಲಮ್ಮನಂತ ಮಡಿಗೆ ಕರ್ಕೊಂಡು ಮೆಲ್ಲ ಇವಕನ ಅಂಬ್ರ ಇನ್ನೊಮ್ಮೆ ಹೇಳು ಅಲ್ಲು ಯಾಲಕ್ಕಿ ಅಲ್ಲಿ ಏಲಕ್ಕಿ ತುಟಿ ಅಂತ ದ್ರಾಕ್ಷಿ ಮಲ್ಲಮ್ಮನಂತ ಮಡಿಗೆ ಕರ್ಕೊಂಡು ಮೆಲ್ಲ ಇವಕನ ಇದ್ರಾಗ ನಾಚಿಕೆ ಅವಾಗ ಗಂಡನ ಹೆಸರು ಅಲ್ಲ ಗಂಡನ ಹೆಸರು ಹೇಳ್ಬೇಕಾದ್ರೆ ನಾಚಿಕೆ ಹೋಗಾಕೊಡಿ ಎಷ್ಟು ಹೇಳ್ಬೇಕು ಹೋಗು ಅಂತಿದ್ದೀವಿ ಈಗ ನೇರಿಲ್ಲ ಈಗ ನೇರಿ ಎಲ್ಲಿ ನಾಚಿಕೆ ಪಡಗಲ್ಲ ನೀನು ಆಕಿಗೆ ಹೆಸರುಗೊಂಡ ಕರೆದು ಬಿಡ್ತದೆ ಮತ್ತೆ ಈಗ ನೇರಿ ಹೆಂಗ ಅಲ್ವ ನಿನ್ನ ಹೆಸರು ಹೇಳಂದ ನಿನ್ನ ಗಂಡನ ಹೆಸರು ಹೇಳುವ ಅಂದ್ರೆ ಹೆಂಗೆ ಹೇಳ್ತಾರೆ ಈಗ ಹೆಂಗೆ ಹೇಳ್ತಾರೆ ಹೇಳುವ ಹೆಂಗೆ ಹೇಳ್ತಾರೆ ಅಯ್ಯಪ್ಪ ನಮ್ಮಪ್ಪ ಅಮ್ರಪ್ಪ ಬಸಪ್ಪ ಈಗ ನಾವು ಗೌಡ್ರನ್ ನಮ್ಮ ಕಾಲದ ಮಂದಿ ಗೌಡ್ರ ಅಂತದ್ರು ಯಾವಾಗ್ಲೂ ಈಗ ಅಪ್ಪ ಅಂತಾರ ಅವ್ರಿ ಅಪ್ಪ ಗಂಡ್ರಿಗೆ ಯಾವ ಅಂತಾರ ನೋಡು ಎಷ್ಟು ಕಿಮ್ಮತ್ ಕೊಡ್ತಿದ್ರಲ್ಲ ಯಜಮಾನ್ರ ಗಂಡ ಅಂದ್ರೆ ಏನೇಮ್ಮ ನಿಮ್ಮ ಪ್ರಕಾರ ನಮಗೆ ದೇವ್ರು ಗಂಡ ಅಂದ್ರೆ ನಮಗೆ ದೇವ್ರು ಈಗ ಬೇರೆ ಯಾರು ಅದಾರ ಇದ್ರ ಇದ್ದಿತ್ತು ಹೋದ್ರು ಹೋದಿತ್ತು ನೋಡಿ ಆದ್ರೆ ಅದಿತ್ತು ಏನಾರು ಮಾಡಿದ್ದವು ಓದ್ ನೋಡು ಅದೇ ಹೆಂಗ್ ಬೇಕು ಹಂಗ ಅಂತಾರೆ ನೀವು ಗಂಡ ಅಂದ್ರೆ ದೇವ್ರ ರೂಪ ಅಷ್ಟು ಕಿಮ್ಮತ್ ಕೊಡ್ತಿದ್ರಲ್ಲ ಕಿಮ್ಮತ್ ಕೊಟ್ಟಿವಿ ನೋಡ್ರಿ ಅಷ್ಟು ಕಿಮ್ಮತ್ ಕೊಟ್ಟು ಇಲ್ಲಿ ಮಟ್ಟ ಬಾಳೆ ಮಾಡಿಬಿಟ್ಟಿವಿ ಸಾಕಂತ ಹೇಳ್ತನಲ್ಲ ಸಾಕಿ ಸೆಟಕ ಆತ ಮ್ಯಾಕ್ ಹೋಗ್ಬಿಟ್ರೆ ಗೆದ್ದೋಕು ನೋಡು ಆತು ನಿಮ್ಮ ಬಾಳೆ ಕೇಳೋದು ನೋಡಿ ನನಗೆ ಎಷ್ಟು ಸಂತೋಷ ಅನಿಸ್ತೈತೆ ಅದು ಹೆಂಗ್ರಿ ಅಲ್ಲಮ್ಮ ನೀವು ಬದುಕಿದ್ ನೋಡು ಎಷ್ಟು ಗಂಡ ಅಂದ್ರೆ ಎಷ್ಟು ಕಿಮ್ಮತ್ತು ಅವ್ರಿಗೆ ನಿಮಗೆ ಹೆಣ್ತಿ ಅಂದ್ರೆ ಎಷ್ಟು ಕಿಮ್ಮತ್ತು ಕುಂದ್ರಿ ಅಜ್ಜ ಹಿಂಗೆ ಬದುಕೇರಿ ಈಗಿನ ಕಾಲದಾಗ ಮದುವೆ ಆದ ಒಂದ ವರ್ಷದಾಗ ಡಿವೋರ್ಸ್ ಮಾಡ್ಕೊಂಡು ಹೋಗ್ತಾರ ತಿಂಗಳದಾಗ ಹೋಗ್ತಾರ ಡಿವೋರ್ಸ್ ಮಾಡ್ಸ್ಕೊಂಡು ಹೋಗ್ಬಿಡ್ತಾರ ವಿಚ್ಛೇದನ ಬೇರೆ ಮನ್ಯಾಗ ಅಂತಾರ ಏನಂತ ಇಂಥ ಕಾಲದಾಗ ಕಾಲ ಬದ್ಲಿ ಬಂತ್ರಿ ಅಲ್ಲಪ್ಪ ಇದು ಏನಂತಾರಲ್ಲ ಆಗಿನ ಕಾಲದಾಗ ಇಲ್ಲಿ ಅಲ್ಲಿ ಗಂಡು ಮಕ್ಳು ಕುಂತಿರ್ತಾರ ನೋಡ್ರಿ ಕುಂತಿರ್ತೀವಿ ಲಮ್ಮಂತಾರ ಅಂತಿರ್ತಾರೆ ಅವಾಗಿನ ಕಾಲದಾಗ ಹೆಣ್ಮಕ್ಳು ಶಾರಿಗೆ ಹೊತ್ಕೊಂಡು ಹೋಗಿದ್ರಿ ಹಿಂಗೆ ಶಾರುಗ್ ಹೊತ್ಕೊಂಡು ಆಗ ನಾ ಗಂಡು ಮಕ್ಳು ಬಂದಾಗ ಅಲ್ಲಿ ಮತ್ತೆ ಗಾಳಿಗೆ ಐತಿ ಅಂತ ಅಲ್ಲ ಇದನ್ನ ಹಿಂಗೆ ಹೋಗಿದ್ರಲ್ಲ ಹಂಗೆ ಹಿಡ್ಕೊಂತಿದ್ರು ಬರೋಣ ಗಾಳಿಗೆ ತಲೆ ಕಾಣಬಾರ್ದು ಗಂಡು ಮಕ್ಕಳಿಗೆ ಅಂತ ಹಿಂಗೆ ಇಟ್ಕೊಂಡು ಇದ್ರಾಗ ಎಷ್ಟು ತಿಳುವಳಿಕೆ ನೋಡ್ರಿ ನೀವು ಇಂದ್ರ ದೊಡ್ಡ ತಗೊಂಡು ಮುಂದೆ ಕರಿ ಬಿಡ್ತಾರೆ ಹೆಂಗ ಹೋಗ್ತಾರಲ್ಲ ಹಂಗಿತ್ತು ಈಗ ನೀನು ಗಂಡ ಅಂತ ತಿಳ್ಕ ಹಿಂಗೆ ಚಲಿ ಬಿಟ್ಕೊಂಡು ಹತ್ತು ಬೇಕತ್ತಾಗ ಬಂದ್ಬಿಟ್ಟು ಅಂತ ತಿಳ್ಕ ಬರೋದೈತಿಲ್ಲ ಇಲ್ಲ ನಿನ್ಗೆ ಕಿಮ್ಮತ್ ಐತಿಲ್ಲ ಹೆಂಗ್ ಬರ್ತೀವಿ ಎಷ್ಟು ಮಂದಿ ಗಂಡು ಮಕ್ಳು ಅದಾರ ಅವಸು ಮಂದಿಯಾಗ ಚಲಿ ಬಿಟ್ಕೊಂಡಾಗ ಬರ್ತಾರ 10 ವರ್ಷ ಹೋಗಿ ಬಾಳೆ ಮಾಡ್ಗಲ್ಲ ಏನು ಎದ್ದು ಓಡಿಗಳು ನೀನು ಅಂತಿದ್ರು ಅದೊಂದು ಯಾವ್ದಾರ ಅಪ್ರಿ ಆಗ್ತದ ಹಂಗ ಬಂದ್ರ ಪಾಟ್ ಬಡ್ದು ಈಗ ತೆಲಿ ಬಚ್ಚಿ ಅಂದವಳು ಹೆಂಗ್ ಸಲನಾಗೈತಿ ತೆಲಿ ಯಾರು ಹೊಚ್ಚಿರ್ತಾರಪ್ಪ ಈಗ ನೋಡಿ ನೀನು ಸರಿ ಇಂಥ ಕಾಲ ಬಂತು ಅವಾಗ ತೆಲಿ ಬಿಟ್ನಪ್ಪ ಅಂದ್ರೆ ಆತು ಅಲ್ಲಿ ಅವಳು ಮಂಗ್ರಂಡಿ ಅಂತಿದ್ರು ಹಿರಿಯರು ನೋಡಲ್ಲ ಹೆಂಗ್ ಬರ್ತಾರ ತೆಲಿ ಬಿಟ್ಕೊಂಡ ನೀವು ಯಜಮಾನ್ರ ಮಗ್ಳು ಕುಂದ್ರಾಕ ಅನ್ಸ್ತಿದ್ರಿ ಅಂತಲ್ಲ ಹ್ಞೂ ರೀ ಈಗ ನಾವು ಜೋಡಿ ಜೊತೆ ಕುಂತಿಲ್ವ ನಾವು ಇವತ್ತು ನಾವು ಅಂದ್ರೆ ಊಟ ಮಾಡ್ತೀವಿ ಇಲ್ಲೇ ಕುಂತ್ಕೊಂಡು ನೋಡ್ತು ಬಿಡು ಜೊತೆಗೆ ಜೊತೆಗೆ ತಿಳಿ ಕುಂತ್ಕೊಂಡ್ ಒಂದ್ ದಿವಸ ಉಂಡಿಲ್ಲ ಬುಟ್ಟಿ ಉಂಡಿಲ್ಲ ಅಪ್ಪ ಎಲ್ಲ ಅಲ್ಲ ಬುಟ್ಟು ಉಂಡಿಲ್ಲ ಎಲ್ಲ ಎಲ್ಲ ಕೂಡೆ ಉಣ್ಣದು ಕೂಡೆ ಉಂಡಿವಿ ಕೂಡೆ ದಗದ ಮಾಡಿವಿ ಕೂಡೆ ಎಲ್ಲ ಮಾಡಿವಿ ಅಂತ ಬಂದೀವಿ ಈ ಸಟಕ ದೇವ್ರು ಆಗ್ರಿಸಿದ್ರೆ ಇರ್ಲಿ ಅಜ್ಜಿ ಈಗ ನಿಮ್ಮ ಹಿರಿಯರ ಬಾಯಿಂದ ನಮ್ಮ ಅಂತ ಸಣ್ಣ ದಂಪತಿಗಳಿಗೆ ನಮ್ಮ ನೋಡುವಂತ ವೀಕ್ಷಕ ಬಂದ ದಂಪತಿಗಳಿಗೆ ನಿಮ್ಮಿಂದ ಆಶೀರ್ವಾದ ಆಗ್ಲಿ
ಗಂಡ ಹೆಂಡತಿ ಅಂದ್ರೆ ಹೆಂಗ್ ಬದುಕ್ಬೇಕು? ಚಲೋ ಹೊತ್ತಿನಾಗ ಬಲ್ಬೇಕು. ಒಂದು ರೊಟ್ಟಿ ಇದ್ರೆ ತಲಾಗ ಅರ್ಧ ತಲಗ ತಿಂದು ಬದುಕಿ ಬಲ್ಬೇಕು. ಈಗ ತಾಯಿ ತಂದೆ ನೀಕಿ ನೆನ್ಸಂಗಿಲ್ಲ, ತಾಯಿ ತಂದೆ ನಾವು ನೆನ್ಸಂಗಿಲ್ಲ. ಹ್ಞೂ ಅನ್ನ ಗಂಡ ಹೆಂಡತಿ ನಾವಾಗ ತಾಯಿ ತಂದೆ ಆದಂಗೆ ಊಟಕ್ಕೆ ಒಂದು ರೊಟ್ಟಿ ಇದ್ರೆ ತಲಾಗ ಅರ್ಧ ತಿನ್ಬೇಕು. ನಾ ತಿಂದ್ಬಿಟ್ಟು ಹಾಕಿದ್ದು ಹೆಂಗೆ ಅನ್ನೋದು ಅವ್ನಿ ಭಾವನ. ಒಟ್ಟು ಜಗಳ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಜಗಳ ಮಾಡಬಾರ್ದು ಅಂದ್ರೆ ಪ್ರೇಮ ಇರ್ಬೇಕು. ಏರ್ ಬಂದ ಪ್ರೇಮ ಇರ್ಬೇಕು. ಏರ್ ಬಂದ್ರೆ ನಾವು ಇಳಿಗೆ ಹೋಗ್ಬಿಡೋಣ ಸರ್ಕಬೇಕಂತ. ಸರ್ಕ ನಾನು ಏರಿ ಬಂದೆ ನೋಡೋಣ ಅಂತ ಹೊರಕ್ಕೆ ಹೋಗಿ ಅವರು ಸರ್ಕನೋದು ಕಲಿಬೇಕು. ಹೊರಕ್ಕೆ ಹೋಗ್ಬಿಟ್ರೆ ಆತ ಜಗಳನ ಮುರ್ಬೇಕತಿ. ನಾನು ಈಟ್ ಅನ್ನಕ್ಕೆ ನೀವು ನಿಮ್ಮ ತೇರಿ ಹೆಂಗೆ ಮಾಡಕ್ಕೆ ಬಂದಿದ್ದೀಯನ ನಾನು ಮಾತಾಡ್ಬಿಡ್ತು ನೋಡ್ರಣ. ತಪ್ಪಿಲ್ಲಮ್ಮ, ಕಲಿಯೋದಲ್ಲವ, ಕಲಿಬೇಕು. ಈಗ ನಾನು ಏನು ಮಾಡೋದು? ಏನು ಕಲ್ಕೊಂತೀವಿ ಮಳ್ರ ನಾವು ಹೆಂಗ್ ಮಾಡೀವೇನೋ ನಾವು ಮಳ್ರ ನಮ್ಮದ ಬುದ್ಧಿ ಬುದ್ಧಿ ಅದು ನಮ್ಮದಿಲ್ಲ ನಿನಗೆ ಬುದ್ಧಿ ಈಗ ನಡೆದೈತಿ. ಈಗ ನಮ್ದಂದ್ರೆ ಹಳೆ ಕಾಲ ದೇವತಾಳ ಎದಕ್ಕೆ ಬರ್ತೈತಿ ಅಂತ ಯಾವ ಏನೋ ಹಿಂದಿಂದ ಬಿಟ್ಟಿಲ್ ಬಿಡವು ಅಂತಾರೆ. ಹಿಂದಿಂದ ಶಕ್ತಿ ಐತಲ್ಲ ಅದ್ರಾಗ, ಹಿಂದಿಂದು ಗಟ್ಟಿ ಐತಿ ಅದ್ರಾಗ, ಗಟ್ಟಿ ಐತಿ. ಅದಕ್ಕೆ ಅಳುಕಿಲ್ಲ, ಅಳಕಿಲ್ಲ ಅದಕ್ಕೆ ಅಳಕಲ್ಲ. ಅದಕ್ಕ ನಾಚಿಗಿದೆ, ಗೌರವ ಐತಿ, ಒಳ್ಳೆ ಗೌರವ ಐತಿ. ಆಯ್ತು ಈಗಿನಕ್ಕ ನಾಚಿಕಿಲ್ಲ, ಗೌರವ ಮರ್ಯಾದಿಲ್ಲ, ಕಡಿಮೆಗೆ. ಅದಕ್ಕ ಇದನ್ನ ತಿಳ್ಕೊಳ್ಳೋಣ ಅನ್ನೋದು ನಮ್ದು ಒಂದು ಆಸೆ ಅಲ್ರಿ. ಈಗ ಅಂತ ತಮ್ಮ ಈಗ ನಮ್ಮ ತಿಳ್ಕೊಂತಾರ. ಈಗ ನಾನು ಅದನ್ನೆಲ್ಲಿ ತಿಳ್ಕೊಳಕ್ ಅಲ್ರಿ ಆಧಾರ್ ಕಾರ್ಡ್ ಮಾಡಿ ಈ ಬೇರೆ ಆಧಾರ್ ಕಾರ್ಡ್ ಮಾಡಿಬಿಟ್ರೆ ಹೆಣ್ಮಕ್ಳಿಗೆ ಬಸ್ ಹೋಗಕ್ಕೆ ರೊಕ್ಕ ಇಲ್ಲ. ಕಲ್ಯಾಣ ಇಲ್ಲ ನೋಡಿ, ಕಲ್ಯಾಣ ಬಸ್ಸು ಕಲ್ಯಾಣಕ್ಕೆ ಹೋಗ್ಬಿಟ್ರು ಗಾಡಿಯಾಗ ಎಲ್ಲ ನೋಡಿ ಬರಕ್ಕೆ. ತಲೆ ವಚನಂಗಿಲ್ಲ, ಗಾಂಡ್ರಿ ಇಲ್ಲ ಏನ್ರಿ ಬಂದು ಬರ್ರಿ ತಗೋದು. ನೀವು ನೋಡಿದ್ರೆ ಒಂದ್ ದಿನ ಆಗಲ್ಲ, ಎಲ್ಲಿ ಹೋದ್ರು ಜೋಡಿ ಹೋಗ್ತೀರಿ, ಜೋಡಿ ಬರ. ಮತ್ತೆ ಅಂಗಲ್ ಕುಂಟಿಗೆ ಹೋಗಿ ಸೂಜಿ ಮಾಡ್ಸ್ಕೊಂಡ್ ಬರ್ತೀವಿ ನೋಡು, ಕೊಪ್ಪಳಕ್ಕೆ ಹೋಗಿ ಸೂಜಿ ಮಾಡ್ಸ್ಕೊಂಡ್ ಬರ್ತೀವಿ ನೋಡು. ಆದ್ರೆ ಆತ ಕಡೆದಿದ್ದು ನಮ್ದು ಇಬ್ಬರು ಹೋಗಿ ಮಾಡ್ಕೊಂಬರ್ತೀವಿ. ಹೆಚ್ಚು ಕಮ್ಮಿ ಏನಾರ ಆದ್ರೆ ಇಬ್ರು ಹೋಗಿಬಿಡ್ತೀವಿ. ನನಗೆ ಹೆಚ್ಚು ಕಮ್ಮಿ ಆದ್ರೆ ಇಬ್ರು ಹೋಗಿಬಿಡ್ತೀವಿ. ಹಿಂಗೆ ಇರಿ, ಹಿಂಗೆ ಇರಿ, ನೀವು ಎಷ್ಟು ಹಿಂಗೆ ಇರಿ, ಹಿಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಹೋಗ್ಬೇಕು, ಸಾಕು ಬದುಕ್ಬೇಕು ನೀವು ಭಾಳ ಸಾಕು. ಮತ್ತೆ ಇವಾಗ ಇವ್ರು ನಮ್ಮ ಮಕ್ಳು ಬಂದು ನೀನೇನು ಹೋಗಿ ಬಿಡವ, ನಾನು ಹೋಗ್ತಾನೆ ಅಪ್ಪನ ಕೂಡ ಅಂತ ಅವ್ರು ಬರ್ತಾರೆ, ಅವನು ಕೂಡ ನಾನು ಹೋಗ್ಕೊಂಡು ಬಿಡಪ್ಪ ಅಂತ ಒಬ್ಬರು ಬರ್ತಾರೆ. ನೋಡಿ, ಕಲಿಸ್ಕೊಟ್ಟ ಸಂಸ್ಕಾರ ಹಂಗ ಉಳ್ಕೊಂಡೈತಿ. ಇದನ್ನು ಹಂಗ ಉಳಿಸೋಣ. ನಾವಿಬ್ಬರು ಹೋಗ್ಬಿಟ್ವಿ ಒಮ್ಮೆ ಕೊಪ್ಪಳಕ್ಕೆ ಜಿಲ್ಲಾಸ್ಪತ್ರೆಗೆ. ಮರುದಿವ್ಸ ಒಬ್ಬ ಮೊಮ್ಮಗನ ಕಟ್ಕೊಳ್ಸಿದ ಮಗ ಒಬ್ಬ ಮುದಿಯವ್ವ ಎಲ್ಲಾರ ಇದ್ದ ಕರ್ಕೊಂಬಾರಪ್ಪ. ಸಂಸಾರ ಐತೆ ನೋಡ್ರಿ ಸರ. ಏನಪ್ಪ ಸಾಕು, ಇಷ್ಟು ಒಳ್ಳೆದ ಮಾಡ್ಲಾ ಚಾ ಕುಂದಿರ್ತಾರೆ. ಬೇಡ ಕುಂದ್ರ ಆರಾಮ್ ಕುಂದ್ರ. ನೀವು ಇವತ್ತೊಂದು ದಿನ ಆರಾಮ್ ಕುಂದಿರ್ತೀವಿ. ನಾನು ಮತ್ತೆ ಎತ್ತುತ್ತದೆ ಅದನ್ನ ಎಂಥದ್ದು ಹಾಕೊಂಡ್ಬಿಡ್ತಾನೆ. ನಮಸ್ಕಾರ ವೀಕ್ಷಕರೇ, ಅಜ್ಜ ಅಜ್ಜಿಯ ಬದುಕಿನ ಕಥೆಯನ್ನು ಕೇಳಿದರೆ ತುಂಬ ಅದ್ಭುತ ಸೊಗಸಾಗಿತ್ತು. ಅವಾಗಿನ ಕಾಲದಲ್ಲಿ ಗಂಡ ಹೆಂಡತಿ ಹೇಗೆ ಬದುಕಬೇಕು ಅನ್ನೋದನ್ನು ಎಷ್ಟು ಸೊಗಸಾಗಿ ಹೇಳಿದರು. ಹಂಗೆ ಬದುಕಿದಾಗ ಮಾತ್ರ ಗಂಡ ಹೆಂಡತಿಯ ಒಂದು ಪ್ರೇಮ ಬಾಂಧತ್ವ ಉಳಿತೈತೆ, ಶಾಶ್ವತವಾಗಿ ಉಳಿತೈತೆ. ಅವರು ಯಾರು ಏನು ಅಂತ ತಿಳ್ಕೊಬೇಕಂದ್ರೆ ಅವ್ರನ್ನ ಅವರು ಅರ್ಥ ಮಾಡ್ಕೊಂಡಾಗ ಆ ಒಂದು ಸಂಸಾರ ಉಳಿತೈತೆ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸಂಸಾರ ಉಳಿಯಂಗಿಲ್ಲ. ಅಲ್ರಿ ಈ ಕತೆ ಈಗ ಬದ್ಲಿ ಕನ್ಯೆ ತಗೊಂಬರ್ತೀವಿ ನಾವು. ನಾ ಲಗ್ನ ಮಾಡ್ಕೊಂತೀವಿ. ಲಗ್ನ ಮಾಡ್ಕೊಂಡ್ರೆ ತಾಯಿ ತಂದೆ ಆಕಿನ ತಾಯಿ ತಂದೆ ಬಿಟ್ಟು ಬರ್ತಾಳೆ ಇಲ್ಲ. ನಮ್ಮ ತಾಯಿ ತಂದೆ ಸತ್ತು ಹೋಗಿಬಿಟ್ರೆ ಹೌದಲ್ಲ. ಮತ್ತು ಇವ್ರು ಏನಾಗ್ಬೇಕು, ತಾಯಿ ತಂದೆ ಆದಂಗೆ ಆಗ್ಬೇಕು. ಮತ್ತು ಗಂಡ ಹೆಂಡತಿ ಅನ್ನೋದು ಅಷ್ಟೇ ಇರಬೇಕು. ಇವರ ತಾಯಿ ತಂದೆ ಆಗ್ಬೇಕು. ಅವ್ರು ಸತ್ತು ಹೋಗಿಬಿಡ್ತಾರೆ. ಅವ್ರು ಹೋದ್ರೆ ಇವರು ಹೋದ್ರೆ. ಇಲ್ಲಿ ಯಾರು ಅದಾರ ನಮ್ಗೆ ಹೇಳ್ಯಾರ, ತಾಯಿ ತಂದೆ ಇದ್ರೆ ಬಾಳ್ವಾಗತ್ತೆ. ಮತ್ತು ಚಾರ್ಗೊಚ್ಕೊಂಡು ಹತ್ತಾಗಿತ್ತಾಗ ಹೋದ್ರೆ ಬಾಳ್ವಾಕತ್ತೆ. ಇದು ಹೆಂಗೆ ದನಕ್ಕೆ ಮೇವಿಲ್ಲ, ಕರಕ್ಕೆ ಮೇವಿಲ್ಲ ಹೋಗ್ಬಿಟ್ರೆ ಇದು ಕಲ್ಯಾಣ ಒಂದು ಮೈಲಿಂದ ಹೊತ್ಕೊಂಡ್ಬರ್ತಿದ್ವಿ ಮೇವನ್ನ. ನೋಡಿ ಕೇಳ, ನಾನು ಹೇಳಿದ್ದು ಮತ್ತೆ ಮಾಡ್ತಾಳೆ ನೋಡಿ. ಒಂದು ಮೈಲಿಂದ ಹೊತ್ಕೊಂಡ್ಬರ್ತೀವಿ. ಮೈಲೆಲ್ಲ ಒಂದು ಅರ್ಧಾರಿಲಿಂದ ಕಟ್ಟಿಗೆ ಹೊತ್ಕೊಂಡ್ಬಂದ್ವಿ. ಒಂದು ಮೈಲಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತಾ? 3 ಕಿಲೋಮೀಟರ್. 3 ಕಿಲೋಮೀಟರ್ ಅಲ್ಲ, ಒಂದು ಅರ್ಧಾರಿ ಅಂದ್ರೆ 3 ಕಿಲೋಮೀಟರ್. ಒಂದು ಅರ್ಧಾರಿ ಅಂದ್ರೆ 3 ಕಿಲೋಮೀಟರ್. ಅಷ್ಟು ನಡ್ಕೊಂತ ಬಂದಿರಿ, ಹೊತ್ಕೊಂಡ್ ಬಂದಿರಿ. ಕಟ್ಟಿಗೆ ಅಲ್ಲಿದ್ದು ಹೊತ್ಕೊಂಡ್ಬರ್ಬೇಕು. ಕುಂಟಿತಾನ ಹುಡ್ರನ್ನ ಹಚ್ಕೊಂಡು ಅಂಗಲ್ ಕುಂಟಿಗೆ ಹೋಗಿ ಇದಕ್ಕೆ 30 ರೂಪಾಯಿ 20 ರೂಪಾಯಿ ತಗೊಂಡು ಸೂಜಿ ಮೆಡ್ಸಿನ್ ಬರ್ಕೋಕಿದ್ವಿ ಹುಡ್ರನ್ನ. ಅಲ್ಲಿ ಇಲ್ಲಿದ್ದು ಹಚ್ಕೊಂಡು ಹೋಗ್ಬೇಕಲ್ಲಿ ಅಂಗಲ್ ಕುಂಟಿತಾನ ಹುಡುಗನ ಮೇಲೆ ಹಚ್ಕೊಂಡ ಮತ್ತೆ ಮೆಚ್ಕೊಂಡ ಬರ್ಬೇಕು ಮನೆಗೆ, ಎಚ್ಕೊಂಡ ಬರ್ಬೇಕಾದ್ರೆ. ಇದು ಮಳೆ ಮಾಡಿದ್ರೆ ಹಿಂಗೆ ಗಿಳ ಬಿಡಕ್ಕೆ ಬರ್ತೈತಿಲ್ಲ ಕೈ ಸೂಜಿ ಮಾಡಿದ್ರೆ. ಆದ್ರೆ ಮಕ್ಕಳು ಎತ್ಕೊಂಡು ಹೋಗ್ಬೇಕಲ್ಲ. ಅಷ್ಟು ಕಷ್ಟಪಟ್ಟಿರಲ್ಲ. ಅಷ್ಟು ಕಷ್ಟ ಮಾಡ್ಕೊಂಡೀವಿ. ಈಗ
ಸಾಕಪ್ಪ ಅಂತು ಬರೋಲ್ಲ. ಹೋಗಿ ಕುದುರೆಮತಿ ಸೇರ್ಯಾನ ಬಂತು ಒಬ್ಬತ್ತು ಬಂದು ಇಲ್ಲಿ ಅದ ಮತ್ತೆ ಹೋಗಿವಲ್ಲ ಅಂತ ಹೇಳಿ. ಅಂದ್ರೆ ಅವಾಗ ದವಾಖಾನೆ ಇದ್ದಿಲ್ಲ ಬಿಡ್ರಿ, ಅವಾಗಿನ ಕಾಲದಾಗ ಹೋಗಿಲ್ಲ. ಇಲ್ರಿ ಈಗ ಈಗಿನ ಕಾಲದಾಗ ದವಾಖಾನೆ, ಅವಾಗ ಅವಾಗಿನ ಕಾಲದಾಗ ದವಾಖಾನೆ ಇಲ್ಲ, ಮತ್ತೆ ಹೆಂಗ್ ಮಾಡ್ತಿದ್ರಿ ಅವಾಗ? ಹೆಂಗಿಲ್ಲ. ಜ್ವರ ಪರ ಬಂದ್ರೆ ಯಾರ ನಿನ್ನಂತ ಯಾಕೆ ಚಲೋ ಮಾಡ್ತಾವ ಅಡಿಗೆನ ನಿನಗೆ ಅಡಿಗೆನ ಈಗ ಇಲ್ಲ ಬತ್ತು ಸಾಧು ಬಂದಿದ್ದ, ಒಂದು ತೋಟ ಮನೆ ಕಟ್ಟಿದ್ದ, ನಮ್ಮೂರು ದನ ಅವಾಗ ಕೊಯ್ಕೊಂಡು ತಿನ್ನೋದು ಕಮ್ಮಿ ಇದ್ದೆ, ದನ ತಿನ್ನೋರು ಇದ್ದಿಲ್ಲ, ಜಗ್ಗದನ ಸರ್. ಆ ಜಗ್ಗದನಲ್ಲ ಮಾರ್ಕಂತ ಬರ್ತಿತ್ತು. ಮಾರ್ಕಂದ್ರೆ ಏನು? ಅದೊಂದು ರೋಗ. ರೋಗ ಮಾರ್ಕಂತ ಬರ್ತಿತ್ತು. ದನ ಹಿಂಗೆ ನಿಂತು ಬಿಡೋದು, ಸತ್ತೋಗಿಬಿಡವು, ಸೂಜಿ ಮಾಡೋರಿಲ್ಲ ಏನದು. ಒಂದೊಂದು ಮನೆಗೆ 11-15 ಆಕಳಿರವು. ಹಾಲು ಕುಡಿದೋದಿ ಒಂದೊಂದು ದಿನ ರೊಟ್ಟಿ ಸಿಗ್ಲಿಕ್ಕೆ ಬರೀ ಹಾಲು. 2 ಸರಿಗೆ ಹಾಲು ಕೊಡಿ ನೋಡಿ ದಿನ ನಾನು. ಹಸಿ ಹಾಲು ದೇಶ ಹಸೇವಾನು ಅಲ್ಲ, ಕಾಸು ಕೊಟ್ರು ಹಸೆವು ಕುಡ್ತೀವಿ. ಅಲ್ಲೇ ಅಂಕಲ್ದಾಗ ಅಂಕದ ಇಂಟ್ಕೊಂಡು ಅಲ್ಲೇ ಕುಡ್ತೀವಿ 2 ಸರಿಗೆ ಹಾಲು ಹಸೇವ ಹಸೆವ. ಬಾ 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 ಹೆಂಗ ನಮಗೆ ದಕ್ಷಿಣದ ಆಗಲ್ಲ ಈಗ. ಇಲ್ಲ ಅಯ್ಯೋ 2 ಸರಿಗೆ 1 ಕಿಲೋ 4 ಆಕಳು ಎಂಥದ್ದು ಇಂತಿಂತ ತಡಿ ಅಂದ್ರೆ ಗೊತ್ತಾಗತ್ತೆ ಚಾಚಲ್ಲ ಹಿಂಡದು ಅಂತಂತ ತಡಿ 4 ಸರಿಗೆ ಹಿಂಡಬೇಕು ಆಕಳವು. ಇವು ಜವಾರಿ ಆಕಳ, ಇವು ಜರ್ಸಿ ಬಂದವಲ್ಲ ಅವಲ್ಲ, ಅಂಡ್ ಅಲ್ಲ, ಜವಾರಿ ಅವ ಗಟ್ಟಿ. ಅಬಾ ಬಾಬಾ ಇವು ಈಗ ಬಂದವ. ಇವು ಎದಕ್ಕೆ ಬರ್ತಾವ? ಬರೀ ನೀರು ಹಾಲು. ಈಗ ಉಣ್ಣಕ್ಕೆ ತರಗಿಲ್ಲ ಅವು ದಾಣಿಗೆ ಅವನು ಹಾಲು ಸೇವಿ ಉಣಬಾರ್ದು ಅವನು, ಉಂಡ್ರೆ ರುಚಿ ಇಲ್ಲ, ಉಣ್ಬಾರ್ದು ಅವನು, ರೋಗ ಬರುತ್ತೆ ಉಂಡ್ರೆ. ಉಣ್ಬಾರ್ದು ನೋಡ್ತಮ್ಮ ಅವನ ನಾವು ಉಣ್ಗಲ್ಲ ಅವನು. ಸರ್ ಮನ್ಯಾಗ ಬೆಣ್ಣೆ ತುಪ್ಪ ಅವಾಗ ಚಾದ ಅಂಗಡಿ ಇಲ್ಲ, ಆ ಕಡೆ ಹಾಲು ಹಾಕಕ್ಕೆ ಚಾದ ಅಂಗಡಿ ಇಲ್ಲ, ಹೋಟ್ಲಿಲ್ಲ, ಮತ್ತು ಅವನ ಈ ಕೇಂದ್ರ ಇಲ್ಲ. ಈ ಕೇಂದ್ರ ಆಗಿಬಿಟ್ಟವ. ಓಸು ಇಂಥ ಹುಡ್ರಿರಲ್ಲ, ಓಸು ಹಿಂಡ್ರೆ ಅಂಗಡಿಗೆ ಹಾಕಿಬಿಟ್ಟ. ಏನು ಇತ್ತೇನ ಕೈ ಸಾರು ಮಾಡ ಕೆಟ್ಟೋಗೈತೆ ನಮ್ಮ ಕಾಲ. ತೊಗ್ರಿ ನಮ್ಮ ತೊಗ್ರಿ ಈಗ ನಮ್ಮವನಾರ ಬುತ್ತಿ ಕಟ್ತದ ದನ ಮೇಸಿ ಮರಕ್ಕೆ ಇಟ್ಟಿದ್ದಾಗ ದನ ಆಕಳ ಮೇಸಿ ಮರಕ್ಕಲ್ಲ 10-11 ಆಕಳ ಬುತ್ತಿ ಕಟ್ಟಿದ್ರೆ ಗುರಳ್ ಚಟ್ನಿ ತುಪ್ಪ ಹಾಕಿ ಕಟ್ಬಿಟ್ರೆ ಬಿಸಿಲಾಗ ಕಾರಿಗೆ ದಳ ಇಳಿಯೋದು ತುಪ್ಪ ತಿಂತಾರ. ನೀವು ತಿನ್ನಕ್ಕಿಲ್ಲ, ನಾವೆಲ್ಲಿ ತಿನ್ನೋಣಪ್ಪ. ನಿಮ್ದು ಮತ್ತೆ ಗುಂಡು ತೋರಿಸಿದ್ನಲ್ಲ ಅಂತ ತಗೊಂಡು ಹೋಗ್ತೀವಿ. ನನ್ಗೆ ಅದು ಎತ್ತೋದಾಗಲ್ಲ, ಅದನ್ನು ಮುಟ್ಟೋದಾಗಲ್ಲ, ಅದನ್ನ ದಬ್ಬದಾಗಲ್ಲ ನನ್ನ ಕೈಲಿ. ಮತ್ತೆ ಹಿಂಗೈತಿ ನೋಡಿ ಆಶೀರ್ವಾದ ಇರ್ಲಿಲ್ಲ ನಮಗ. ಭಾಳ ಖುಷಿ ಆಯ್ತು ನಮ್ಗೆ ಮಾತಾಡಿಸಿ. ಯಪ್ಪೋ ನೀನು ಮನುಷ್ಯನಲ್ಲಪ್ಪ, ನೀನು ಮನುಷ್ಯನಲ್ಲಪ್ಪ. ಇರ್ಲಿಲ್ಲ ಮತ್ತೆ ಒಂದ್ಸರಿ ಭೇಟಿ ನೀನು ಸಣ್ಣತ್ತ ಹತ್ತಗದಿ ನಿನಗೂ ಮಕ್ಕಳ ಯವನು ಹೌದೌದೌದು. ಅಲ್ಲಪ್ಪ ಇಲ್ಲಿ ಉದ್ದಕ್ಕೆ ಬಿದ್ದಲ್ಲ ಇರ್ಲಿ, ಹಿರಿಯರ ಆಶೀರ್ವಾದ ತಗೊಂಡು ಹೋಗ್ಬೇಕಲ್ಲಪ್ಪ. ಏನಪ್ಪ ನೀನು ಹಿರಿಯರ ಆಶೀರ್ವಾದ ನಾನು ಹಂಗಲ್ಲಪ್ಪ, ಸಣ್ಣ ತಾರು ಚಿಂತಿಲ್ಲ, ಬುದ್ಧಿ ದೊಡ್ಡದೈತಪ್ಪ. ಬರೋಣ ಅಲ್ಲ ಬುದ್ಧಿ ಸಣ್ಣದಿಲ್ಲ. ನಾನು ಹೆಂಗ್ ಮಾಡಿಲ್ಲಪ್ಪ ನೀನು. ಭಾಳ ಖುಷಿ ಆಯ್ತು. ಇಲ್ಲ ಬೇರೆ ಇತ್ತು ನನ್ನ ಬುದ್ಧಿ ಬೇರೆ. ಇಲ್ಲ ನಮ್ಗ ನೀವು ಬಂದೆ, ಈಗ ನೀವು ಯಾರೇ ನನಗೆ ದೇವ್ರ ಹೇಳ್ದಂಗ ಇಂಥ ಹಿರಿಯರ ಆಶೀರ್ವಾದವನ್ನ ನಾನು ಪಡ್ಕೊಂಡೆ. ನಿಮಗೆ ಪಡ್ಕೊಳ್ಳೋದಾಗೋದಿಲ್ಲ. ನೀವು ನೋಡುವಂಥ ಸೌಭಾಗ್ಯನಾದರೂ ನಿಮ್ಗೆ ಸಿಗುತ್ತೆ. ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾರ್ಗದರ್ಶನ ನಮಗೆ ಬೇಕು. ಅಂಥ ಮಾರ್ಗದರ್ಶನವನ್ನು ನಿಮಗೆ ಕೊಟ್ಟಿದ್ದೀನಿ. ಇದನ್ನು ಸವಿರಿ. ಇದರ ಹಾದಿಯಲ್ಲಿ ನೀವು ನಡೆದ್ರಿ ಅಂದ್ರೆ, ಇವರ ಒಂದು ಮಾತುಗಳನ್ನು ಕೇಳಿದ್ರಿ ಅಂತಂದ್ರೆ, ನಾವೆಲ್ಲ ಕೇಳಿ ಬದುಕಿದ್ವಿ ಅಂತಂದ್ರೆ ನಮ್ಮದು ಸಂಸಾರವು ಕೂಡ ತುಂಬ ಚೆನ್ನಾಗಿ ನಡಿತೈತಿ, ಚೆನ್ನಾಗಿ ಬದುಕ್ತೀವಿ, ಆರಾಮಾಗಿರ್ತೀವಿ. ಮುಂದಿನ ಕಾಲವು ಕೂಡ ಚೆನ್ನಾಗಿ ನಡಿತೈತೆ. ಇಲ್ಲ ಅಂದ್ರೆ ಹಳಿದು ಹೋಗುವಂಥ ಕಾಲ ಇವತ್ತಿನ ದಿವಸ ಬಂದೈತೆ. ಮದುವೆ ಆಗಿ 1 ತಿಂಗಳದಾಗ ವಿಚ್ಛೇದನ ಮಾಡ್ಕೊತಾರೆ, ದೂರ ಆಗಿಬಿಡ್ತಾರೆ. ಗಂಡ ಹೆಂಡತಿ ಅಂದ್ರೇ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅಂಥದ್ರೊಳಗೆ ಗಂಡ ಅಂದರೆ ದೇವರು ಸ್ವರೂಪದಲ್ಲಿ ನೋಡ್ತಕ್ಕಂಥ ಆಗಿನ ಜನ ಎಲ್ಲಿ, ನಾವೆಲ್ಲಿ? ಅದಕ್ಕೆ ಇಂಥ ಕಥೆಗಳನ್ನು ನಾನು ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಕತೆ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ನೋಡಿ ಹಾರೈಸಿ ಇಂಥವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಮತ್ತೊಂದು ವಿಶೇಷ ಮಾಹಿತಿ, ವಿಶೇಷ ಕಥೆಯೊಂದಿಗೆ, ವಿಶೇಷ ಮನೆತನದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ ವೀಕ್ಷಕರೇ. ನಮಸ್ಕಾರ. ಬರೋಣ ಅಲ್ರಿ ಬರೋಂತೆ. ನೀನು ತಾಯಿ ತಂದಿದಾರ? ನೀನು ಅದರ ಎಂಥ ಮಗ ಹುಟ್ಟಿಯಪ್ಪ ನೀನು. ಅಬಾ ನಾನು ಇಡತನ ಬದಲಿದ್ದೆ. ಯಾವಾಗ ನೀನು ಅಂಬಿಗಾಲ್ ಊಡ್ರಿ ಅಲ್ಲಿ ತಣ್ಣಗಾದ್ ನೋಡಿ ನಾನು. ಜ್ಞಾನ ಐತಿ, ನಾನು ದೇವ್ರನ್ನ ಜ್ಞಾನ ಐತಪ್ಪ ನೀನು. ದೇವ್ರ ನಿನಗೆ ಮತ್ತೆಷ್ಟು ಒಳ್ಳೇದು ಮಾಡಲಿ. ದೇವ್ರನ್ನ ಕೆಲವರು ನೀವು ನೋಡಿರಿ ದೇವ್ರನ್ನ? ದೇವ್ರ ನೋಡಿರಿ? ಯಾವ ದೇವ್ರಿ? ದೇವ್ರು ನೋಡಿರಿ?
ಏನು ದೇವ್ರನ್ನ ನೋಡಿರೇ ಇಲ್ಲ? ನೋಡಿವ್ರಿ. ದೇವ್ರು ಎಲ್ಲಿ ನೋಡಿ? ನಾ ನೋಡಿನಿ. ಹಾ ನಾ ನೋಡಿನಿ ದೇವ್ರು, ಸತ್ಯ ದೇವ್ರು. ಸತ್ಯವಾಗ್ಲೂ ನೋಡಿ. ಹೇಳಪ್ಪ ಇದನ್ನ, ಹ್ಮ್ ಹೇಳ ಸತ್ಯ ದೇವ್ರು ಹೇಳಿ ಬಿಡಪ್ಪ ಇಲ್ಲಿ ನಾನು. ಕುಂತಿರಲ್ಲ ನೀವ ದೇವ್ರು. ಹಾ ಇಲ್ಲಿ ಕೂತಿರ ನೀವ ದೇವ್ರು. ಅಯ್ಯೋಯ್ಯಪ್ಪ, ಆ ಗುಡಿಯಾಗ ಹೋದ್ರೆ ನಿನಗ ಅಲ್ಲಿ ಅದು ಕಲ್ಲಿನ ಸ್ವರೂಪ ಸಿಗುತ್ತೆ. ನಿನಗ ಕಲ್ಲಿನ ಸ್ವರೂಪ ಸಿಗುತ್ತೆ. ಗುಡಿಗೆ ಹೋದ್ರೆ ಗಂಟೆ ಬಾರಿಸಿ ನಮಸ್ಕಾರ ಮಾಡಿ ಬರ್ತೀವಿ. ಮಾತಾಡಲ್ಲ ದೇವ್ರು, ಆದ್ರೆ ಈ ದೇವ್ರು ಮಾತಾಡ್ತಾವಲ್ಲ, ಇವೇ ದೇವ್ರು. ಅಲ್ಲಿ ಐತ್ ಕಳ, ಇದೇ ದೇವ್ರು. ಅಲ್ಲಿ ಐತಿ. ನೀ ತಿಳ್ಕೊಬೇಕು, ಇವುಗಳನ್ನ ದೇವ್ರು, ತಾಯಿ, ತಂದೆ, ನೀವ ಪರಮಾತ್ಮ, ನೀವ ಪಾರ್ವತಿ ಅಂತ ಅನ್ಕೊಂಡ್ರ ನೀವು ಇಲ್ಲಿ ನನಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಸಿಕ್ಕಂಗ. ನಿನಗೆ ಸಿಗ್ತಾನೆ, ನಂಗೆ ಸಿಕ್ಕರು. ಈಗ ನನಗೆ ನಾವು ಮುಂಜಾನೆ ಗಂಟೆ ಬಾರಿಸ್ತೀವಲ್ಲ, ಗಂಟೆ ಬಾರಿಸಿ ಅಂತಾರೆ ಈಗ ಬಸವಣ್ಣ ಅಂತ ಬಂದಾರ, ನಾವು ಕಟ್ಸಿಟ್ಟು ದೇವ್ರು ಅಂತಾರೆ ಅವ್ರು. ಅವ್ರು ಅನ್ನಲ್ರಕ್ಕಪ್ಪ, ನಾನು ಹೇಳೋದು ಕೇಳು. ನಾ ಅನ್ಕೊಂಡಿದ್ದು ನಿಜವಾದದ್ದು ಏನಂದ್ರೆ ನಮ್ಮನ್ನು ಆಡಿದಂಥ ತಂದೆ ತಾಯಿ ದೇವ್ರನ್ನ ಬಿಟ್ರೆ ಮತ್ತೆ ಜಗತ್ತಿನಲ್ಲಿ ಯಾವ ದೇವರು ಇಲ್ಲ. ಮನುಷ್ಯನ ಸ್ವರೂಪದಲ್ಲಿ ದೇವ್ರನ್ನ ಕಾಣಬೇಕು. ಮನುಷ್ಯರೇ ದೇವರು, ಮನುಷ್ಯ ದೇವ್ರು. ಈ ಭಕ್ತಿ ಭಾವ ಇತ್ತಂದ್ರೆ ಮನುಷ್ಯರು ಅರ್ಥ ಆಗ್ತಾರೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ದೇವ್ರು ಖರೆ ಅದನ್ನ ಮ್ಯಾಲೆ ಅದನ ಅದನ್ನ ದೇವ್ರು. ಇಲ್ಲೇ ನಾನು ಅಲ್ಲಿ ಮೇಲೆ ಅದನ್ನ ನೋಡಿಲ್ಲ, ನಾನು ನೋಡಲ್ಲ. ನಾನು ಇಲ್ಲದಾನ ಗುಡಿಯಾಗ ಏನು ದೇವ್ರು? ಗುಡಿಯಾಗ ಗಂಟೆ ಬಾರಿಸ್ವಲ್ಲ ಅಲ್ಲಿ ಅದನ. ತಾಯಿ ದೇವ್ರು. ಮಾತಾಡಗಲ್ಲ ಅಂತ ಮಾತಾಡಗಲ್ಲ, ಮಾತನಾಡೋ ದೇವ್ರು. ಮಾತಾಡ ನಾವು ಮಾಡಿದ್ವು ಅವು. ಮಾತಾಡಗಲ್ಲಲ್ಲ, ನಮಗೆ ದಿನ ಹೇಳ್ತಾನ ಹೇಳಲ್ಲಕ್ಕ, ಕೇಳಲ್ಲ. ಹೇಳಲ್ಲ. ಇದೇ ದೇವ್ರು, ನಿಜವಾದ ದೇವ್ರು ಅಂದ್ರೆ ಇದು. ನಾನು ಹರಿದ್ವಾರ, ದೆಹಲಿ, ಹೈದರಾಬಾದು ಎಲ್ಲ ತಿರ್ಗಾಡೀನಿ. ಎಷ್ಟು ಬೆಂಗಳೂರು, ಮಂಗಳೂರು ಎಲ್ಲ ತಿರ್ಗಾಡೀನಿ. ಮಾತಾಡ್ತಿದ್ಯಲ್ಲ, ಎಲ್ಲಿ ಹೋದ್ರು ನಂಗೆ ದೇವ್ರು ಕಂಡಿಲ್ಲ. ನಾ ದೇವ್ರು ಹುಡುಕ್ಯಾಡಕ್ಕೆ ಹೋಗಿಲ್ಲ, ನೀವೋ ದೇವ್ರು ಅನ್ಕೊಂಡೆ. ಹಾಗಾಗಿ ಭಾಳಷ್ಟು ನಿಮ್ಮಂಥವ್ರನ್ನ ಒಬ್ಬರನ್ನೇ ಮಾತಾಡ್ಸಿಲ್ಲ ನಾನು, ಸಾವಿರಾರು ಮಂದಿ ಮಾತಾಡ್ಸೀನಿ. ಅವ್ರೆಲ್ಲರೂ ನೆನಪದ. ನೀನು ಯಾರನ್ನ ಬಿಡಗಲ್ಲಪ್ಪ, ನೀನು ಯಾರನ್ನ ಬಿಡ, ಎಲ್ಲರೂ ನೆನಪದಾರ ನಂಗೆ. ಇರ್ಲಪ್ಪ. ನೀನು 115 ವರ್ಷದ ಮುದಿಗೆ ಸಿಕ್ಕಿದ್ ನನಗೆ, ಅವ್ರನ್ನೂ ಮಾತಾಡ್ಸೀನಿ. ನಿನಗ ದೇವ್ರ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಆಶೀರ್ವಾದ ಸಿಕ್ಕಿದ್ ನಮ್ಮ ಪುಣ್ಯ ಆಯ್ತು. ಇವತ್ತು ಕಾರ್ಯಕ್ರಮ ಮುಗಿಸೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. 93ರಾಗ ನಾಟಕ ಮಾಡಿದ್ವಿ. ಯಾವಾಗ? 1963. 63. 63. ನೀವು ನಾಟಕ ಮಾಡ್ತೀರಿ? ಭಾಳ ಪಾಠ ಮಾಡೀನಿ ನಾವು. ಇವ್ರಿಗೆ ಗೊತ್ತಿಲ್ಲ ನೋಡು, ಬೈಲ ಅಭಿನಯಿಸಿರಿ ಸರ್. ಒಂದು 12 ಮಾಡಿ ಮಾಡೋದು. ನೀವು ಮೊದಲು ಮಾಡಿದ ನಾಟಕ? ನಾ ಫಸ್ಟಿಗೆ ಮಾಡಿದ್ದ ಮೊದಲಾಗಲ್ಲ ದೀಪಾವಳಿ. ಸಹೋದರ ದೀಪಾವಳಿ. ಅದರ ತೇಜಸ್ವಿನಿ ಅಂತ ಮಾಡಿದ್ದೆ ನಾನು, ಮಗು ಆಗಿದ್ದೆ. ಮಗು ಪಾತ್ರ. ನಂದು ಪಾರ್ಟ್ ಇರ್ತದ್ರಾಗ. ಮತ್ತು ಮಗುವಿನ ನೀವು ಪಡ್ಕೋದ ಅಂತ ಹೇಳಾಗ ಇರ್ತಾವಲ್ಲ ಅಂಥವು. ಆವಾಗ ಟಿಕೆಟ್ ನೆಲ ನಾಲ್ಕಣೆ. ಟಿಕೆಟ್ ಕುರ್ಸಿದ್ದು ₹1. ನೆಲ ನಾಲ್ಕಣೆ ಚಾಪೆ ಹಾಸ್ತಿದ್ವಿ. 8ನೇ ಹಾಸಿಗೆ, ಅದ್ರ ಮೇಲೆ ನಮ್ಮನೆ ಪತ್ರಿಕೆ ಇದ್ದಿರ್ಬೋದು. ನೆಲ 4ನೇ, ಹಾಸಿಗೆ 8ನೇ, ಬೆಂಚ್ ಅಂತ ಹಿಂಗೆ ಚೀನಿ ಬಿಟ್ಟಿರ್ತದೆ ಹಿಂಗೆ, ಅದ್ರ ಮುಂದೆ ತೊಲೆ ಆಳ್ಬಿಡ್ತದೆ. ಇದು ಬೆಂಚ್, ಇದು 12ನೇ. ಕುರ್ಚಿಗೆ ₹1. ನಮ್ಮೂರ್ದು ₹600 ಆಗ್ಬಿಡ್ತು ಬಿಲ್. ಇದು ಗಲ್ಲೆ ಕಲೆಕ್ಷನ್. ತಾಳ್ಕೇರಿಯರು ಹಿರಿಯರು ಕೊಟ್ಟಿರು, ಅದೇನು ಹೊಸಬಿಟ್ಟು ಏನು ಹಂಗೆ ಆತ ₹600 ಅಂತ. ಇವು ಇದು ₹600 ಗಲ್ಲೆ. ಮತ್ತು 100 ಟಿಕೆಟ್ ಸಿನ್ನಪ್ಪ ಅಂದ್ರೆ 400 ಟಿಕೆಟ್ ಸಿದ್ರೆ 100 ಹಾಕತ್ತೆ. 400 ನೆಲ ಅರಿಸಿ ಅಂದ್ರೆ 4 4 ₹1 ಅಲ್ಲ. 4 ಕುರ್ಸಿ ಬಂದ್ರೆ ₹1 ಕೊಟ್ಟರೆ 4 ಇದು. ಮತ್ತು ಅವಾಗ ಭಾಳ ಕಡಿಮೆ ರೇಟ್. ಮತ್ತು ನಮ್ಮ ಅಕ್ಕ ನಿಂಗವ್ವ ಅಂತಂದು ಆಕಿನ ಇದಕ್ಕೆ ಕೊಟ್ಟಿವಿ ನಾವು ಬಚ್ಚಿನೊಳಗೆ. ನಮ್ಮಪ್ಪ ಲಗ್ನಕ್ಕೆ ಒಂದು ತೊಲೆ ಬಂಗಾರ ತಗೊಂಬಂದ ₹90 ತೊಲೆ. ಕೈ ಮುಟ್ಟಿವೆ, ಕೈ ಕೆಂಡ ಸುಡುತ್ತದೆ ಅಂತ ನಂಗೆ. ₹90 ನೋಡು. ಈಗ 1 ಲಕ್ಷದ 1.5 ಲಕ್ಷದ ಬಂಗಾರ ರೇಟ್. ನಮ್ಮ ಅಕ್ಕನ ಲಗ್ನದಾಗ ₹90 ಕೊಟ್ಟು ಒಂದು ತೊಲೆ ಬಂಗಾರ ತಂದಿದ್ದೆ. ಅವ ₹90 ಪಾಲಿ ತೊಲಿತ್ತು ನೋಡು. ಅಲ್ಲೇ ನಮ್ಮ 65ರಾಗ 7ನೇ ತರಗತಿ ಇದ್ದೆ. ಆವಾಗ ಬಡಿಗಮರಪ್ಪನ ಲಗ್ನ ಆತ.
65 ಐತೆ ಅವ್ರದ್ದು, 67 ಐತೆ ಅವ್ರದ್ದು. ನೀವು ಓದಿದ್ದೇನ್ರಿ ಸರ್? 7th. 7th ಲಾಸ್ಟ್ ಪಬ್ಲಿಕ್ ಪರೀಕ್ಷೆ ಅದು. ಅದು ನಾವು ಅಲ್ಲೇ ಕಾನಿ ಶಾಲೆ ಕಲ್ತಿದ್ವಿ. 1958ರಾಗ ಸರ್ಕಾರಿ ಶಾಲೆ ಮಾಸ್ತರ್ ಬಂದರು ನಮ್ಮೂರಿಗೆ. ನಿಮ್ಮೂರಿಗೆ ಸರ್ಕಾರಿ ಶಾಲೆ ಮಾಸ್ತರ್ ನೌಕರಿ ಬಂದ್ರೆ ನಮ್ಗೆ ನಿಮ್ಮೂರದಂದ್ರೆ ಸ್ವಾಮಿಯವ್ರು ಅಲ್ಲಿ ಗದ್ಗೆ ಹಚ್ಕೊಂಡು ಕುಂತಿದ್ರು ಸ್ವಾಮಿಗಳು ಅವರು ಇರ್ಬೋದ್ರಿ ಅಂತ. ಮತ್ತು ನಾವೇ ತೊಗೋಬೇಕ್ರಿ ಅಂತಂದ್ರೆ ಮತ್ತೇನು ಸರ್ಕಾರ ಆಗೈತೆ ನೋಡ್ರಿ ಅಂತಂದ್ರೆ ಹಾಗಾದ್ರೆ ಮುಂಜಾನೆ ನೀವು ಹಾಜರು ತಗೊಂಬಿಡ್ರಿ ನಾವೇ ಕಳಿಸ್ತು ಅಂತಂದ್ರೆ 1 ವರ್ಷ ಅನ್ನೋದ್ರಾಗ ಮತ್ತೆ ಬಿಟ್ಬಿಟ್ರೆ ಕಾನಿ ಸಾಲಕ್ಕೆ ತೆಗಿಸ್ಬಿಟ್ರು. ಕಾನಿ 58 ಬಂದು ನಮ್ಮೂರಿಗೆ. ನಿಮ್ಮ ಜನನೇ ಯಾವಾಗ? ನಮ್ಮ ಜನ 50ರಾಗಂತ ಐತೆ. 52ರಾಗ ಪೊಲೀಸ್ಗಳ ಮನೆ ಸಿಕ್ತಿ. 52ರಾಗ ಹುಟ್ಟಿದ್ದು. ಅದು ನಾನು ಇದ್ರಾಗ ಆಧಾರ್ ಕಾರ್ಡ್ನಾಗ 50 ಅಂತ ಆಗೈತೆ. 52 ಸತ್ಯ.